ಸಮಸ್ತ 4 ನಿಗಮಗಳ ನೌಕರ ಬಂಧುಗಳೇ, ತಿಳಿಸುವುದೇನೆಂದರೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಫಸ್ಟ್ ಆಫ್ ಆಲ್ ನಾವು ಇವರು ನಮಗೆ ಇವರು ಮುಸ್ಕಾರ ಸತ್ಯಾಗ್ರಹ ಉಪವಾಸ ಅಂತೇಳಿ ಎಂದು ನಮಗೆ ಕರೆ ಕೊಡ್ತಾರೆ. ಫಸ್ಟ್ ಬಂದು ನಮಗೆ ಬುದ್ಧಿಲ್ಲ ಅವ್ರಿಗೆ ಬೆಂಬಲ ಕೊಡ್ತೀವಲ್ಲ, ನಮಗೆ ಬುದ್ಧಿಲ್ಲ. ನಾವೇ ಅಲ್ಲಿ ಬರಲಿಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಬೆಲೆ ಇರ್ತದೆ ರೀ? ಸುಟ್ಕೇಸ್ ಗಿರಾಕಿಗಳು ಎಲ್ಲಿ ಬೆಲೆ ಇರ್ತದೆ? ಹುಚ್ಚರಂಗೆ ನಾವು ಕರೆ ಕೊಟ್ಕೊಳ್ಳಿ ಇಲ್ಲಿ ಪಿಡಂಪರಕ್ಕೆ ಓಡಿ ಬರೋದು 600-700 ಕಿಲೋಮೀಟ್ರದಿಂದ ಬಂದು ಅವ್ರು ಸುಟ್ಕೇಸ್ ಗಿರಾಕಿಗಳಲ್ಲಿ ಒಪ್ಪಂದ ಆದ್ಕೊಳ್ಳಿ ನೀವು ಹೆದ್ದು ಯಥಾಸ್ಥಿತಿ ನಿಮ್ಮ ಊರಿಗೆ ನೀವು ಹೋಗ್ರಿ ಅಂದಾಗ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಲ್ಲಕ್ಕಿಲ್ಲ ರೀ. 38 ತಿಂಗಳ ರೇರ್ಸ್ ಬರಬೇಕಾದ ಜಾಗದಾಗ 26 ತಿಂಗಳು ಇವ್ರು ಕೊಡಿಸ್ತೀವಿ. 38 ತಿಂಗಳ ರೇರ್ಸ್ ಬರಬೇಕಾದ ಜಾಗದಾಗ 26 ತಿಂಗಳು ಇವ್ರು ಕೊಡಿಸ್ತೀವಿ. 2ನೇ ತಾರೀಕಿಗೆ ಮಾತಾಡ್ತೀವಿ, 3ನೇ ತಾರೀಕಿಗೆ ಮಾತಾಡ್ತೀವಿ ಅನ್ನೋದು ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಾ? ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ಕೊಂಡು ನಾವು ಇದಕ್ಕಿಂತ ಡಬಲ್ ಸಂಪಾದನೆ ಮಾಡ್ಬೋದು. ಆದರೆ ಇವ್ರಿಂದ ಬೆನ್ನು ಹತ್ತದು ಬಿಟ್ಟು ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ನಮ್ಗೆ ಸರ್ಕಾರ ಅದು ಏನು ಕೊಡ್ಬೇಕು ಅದು ಕೊಡ್ತದ. ಇಂಥವ್ರಿಂದ ಯಾರಿಂದೂ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ನಮ್ಮನ್ನು ಕೊಂದಾಕ ನಿಂತವ್ರೆ ಇವರೇ. ಡೈರೆಕ್ಟಾಗಿ ಕೈಲೇ ಇಸ ಕೊಡೋದಲ್ಲ, ಪಕ್ಕದಾಗ ಇಸ ಕೊಡ್ತಾರೆ ಇವ್ರು ನಮಗೆ. ಡೈರೆಕ್ಟಾಗಿ ಕೈಲೇ ಇಸ ಕೊಡೋದಲ್ಲ, ಪಕ್ಕದಾಗ ಇಸ ಕೊಡ್ತಾರೆ ಇವ್ರು ನಮಗೆ. ಬದುಕಬೇಡ್ರಿ, ಸಾಯ್ಬೇಡ್ರಿ, ನಿಮ್ಮಿಂದ ನಾವು ಅದೀವಿ. ಇಂಥದೆಲ್ಲ ಹೇಳೋದು ಬಿಟ್ಬಿಟ್ಟು ಇಂಥವ್ರಿಂದ ಬೆನ್ನತ್ತದು ಕೈ ಬಿಟ್ಬಿಡ್ರಿ. ಇನ್ನು ಗೊತ್ತಾಯ್ತಲ್ಲ ಇವತ್ತು ನಿಮಗೆ. 38 26 ಒಪ್ಕೊಳಕ್ಕೆ ಹೋಗ್ಯಾರ. 2ನೇ ತಾರೀಕಿಗೆ ಮಾತುಕತೆ ಕರಿತೀವಿ ಅಂದಾರ. ಸರ್ಕಾರ ಜೋಡಿ ನಾವು ಒಪ್ಪಂದ ಆಗ್ಬೇಕಂದ್ರೆ ಟೇಬಲ್ ಕೊಟ್ಟು ಕುಂದ್ರಿ ಗಂಡ್ಮಕ್ಳಾಗಿ ಕರಿತೀರಲ್ಲ ನೀವು, ಅಲ್ಲಿಂದ ಇಲ್ಲಿ ಕರೆಸ್ತಿರಲ್ಲ, ಹೆಚ್ಚಿನ ಬೆಂಬಲಲ್ಲಿ ಸಂಖ್ಯೆ ಕೊಡ್ರಿ ಅಂತೇಳಿ ಟೇಬಲ್ ಕೊಟ್ಟು ಕುಂದ್ರಿ ಗಂಡ್ಮಕ್ಳಾಗಿ 38 ತಿಂಗಳ ಹರಿಯರ್ಸ ಅದು ಏನೇನು ಬರ್ಬೇಕು ಅದು ನಮಗೆ ಬರಬೇಕು. ಕುಂದ್ರಿ, ನಿಮ್ಗೆ ನೌಕರರ ಕಡೆಯಿಂದ ಏನೇನು ಬೇಕಾದ ಅದನ್ನು ತೊಗೊರ್ರಿ. ಅದನ್ನು ಬಿಟ್ಬಿಟ್ಟು 12 ತಿಂಗಳು ಕಟಿಂಗ್ ಮಾಡೋಕೆ ನೋಡಬೇಡ್ರಿ. 12 ತಿಂಗಳು ಕಟಿಂಗ್ ನೋಡೋಕೆ ನೋಡಿದ್ರೆ ನಿಮ್ಮನ್ನು ಯಾರು ನಂಬೋದಲ್ಲ. 1 ಸಾರಿ ನೋಡ್ತಾರೆ, 2 ಸಾರಿ ನೋಡ್ತಾರೆ. ಮೊದಲ ಬೆಂಗಳೂರು ನಡೆದ್ರೆ ಮೀಟಿಂಗು ಊರಿಗೆ ಮುಟ್ಬೇಕಾದ್ರೆ 2ನೇ ದಿವ್ಸ ಮುಟ್ತಿತ್ತು. ಹೀಗೆ ಹಂಗಲ್ಲ. ನೀನು ಜಗಳ ಆದದ್ದು ನೋಡಿದ್ವಿ, ವೇದಿಕೆ ಮೇಲೆ ಕೂಗಾಟ ನೋಡಿದ್ರಿ, ನಮ್ಮದು ಎಷ್ಟು ಟರ್ವಾಟ ಇತ್ತು, ಎಷ್ಟು ರೋಷ ಆಗಿತ್ತು. ಅದೇ ಥರನ ನೀವು ವಹಿಸ್ಕೊಂಡು ಹೋಗಿದ್ದ ಕರೆ ಆದ್ರೆ ನೀವೇ ನಮ್ಮ ಲೀಡ್ರು, ನೀವೇ ನಮ್ಮ ಮುಖಂಡ್ರು, ಎಲ್ಲದಕ್ಕೂ ಓಕೆ. ಅದನ್ನು ಬಿಟ್ಬಿಟ್ಟು ಅದಕ್ಕೆ ನಾವು ಇಟ್ಟಿನಕ್ಕೆ ಸೇರ್ತೀವಿ, ನೀವು ಇಟ್ಟು ಮುಂದಕ್ಕೆ ಬರ್ತೀವಿ. ಅಳಬಾಡ್ರಿ, ಕೊಳಿಬಾಡ್ರಿ, ಇದು ನಿಮಗೆ ಬೇಕತ್ತು. ದರಿದ್ರಗಳೇ, ಎಷ್ಟು ಹೆಂಡ್ರ ಮಕ್ಕಳು ಬೀದಿ ಪಾಲು ಮಾಡಿದ್ದೀರಿ ನೀವು. ಯಾವ್ಯಾವ ನಿಗಮಗಳಲ್ಲಿ ಇದೇ ಥರ ಇದ್ದಿದ್ದು ಎಲ್ಲೆಲ್ಲಿಗೆ ಹೋಗಿ ಮುಟ್ಟಿದಾವೆ ಈ ಸ್ಯಾಲ್ರಿಗಳು. ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ. ಸ್ಪೀಡ್ ಆಗೈತಿ ಈಗ. ಇದನ್ನು ನೀವು ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವೇ ಕರೆ ಕೊಡ್ರಿ. ಒಂದು ಸೊಳ್ಳೆ ಕೂಡ ಬಂದು ನಿಂದಿರೋದಿಲ್ಲ. ಸೊಳ್ಳೆ ಎದ್ರಿಗೋಸ್ಕರ ಕೊಟ್ಟಿದ್ದು. ನನಗೆ 23 ಪ್ರಕಾರ ಚಾರ್ಜ್ ಶೀಟ್ ಇಶ್ಯೂ ಆಗಿತ್ತು. ಟೈಮಲ್ಲಿ ಟಿ ವಿಯಲ್ಲಿ ಬಂದಿದ್ದೀನಿ ನಾನು. ನನ್ನ ಹೆಸರು ಹನುಮಂತ್ ಎಸ್ ಬಿರಾದಾರ್. ಟೈಮಲ್ಲಿ ಟಿ ವಿಯಲ್ಲಿ ಬಂದಿದ್ದೀನಿ ನಾನು. ನನ್ನ ಹೆಸರು ಹನುಮಂತ್ ಎಸ್ ಬಿರಾದಾರ್. ಗೊತ್ತಾ? ಮುಟ್ಟಬೇಕು, ತಲುಪಬೇಕು. ನಿಮಗೇನು ಬರ್ಬೇಕು ಅದನ್ನು ನೀವು ಪಡ್ಕೋಬೇಕು. ನೌಕರರಿಗೆ ಕೊಡಿಸಿ ನೀವು ಬೇಕಾದ್ ಮಾಡಿರಿ. ಎಸ್, ಅದು ಬಿಟ್ಬಿಟ್ಟು ನೌಕರದ್ರಾಗ ಅದು ಕತ್ರಿ ಹೋಗ್ತೀರ ನೀವು. ಲೀಡ್ರ್ಗಳಲ್ಲ, ನಾಲ್ಕು ಲೀಡ್ರ್ಗಳು ನೀವು ಮಾಡಿದ್ರೆ ನಿಮಗೆ ಸ್ವಾರ್ಥ ಆಗೋದಲ್ಲ. ನಿಮ್ಮ ಹೆಂಡ್ರ ಮಕ್ಕಳು ಬಾಯ ಹುಳ ಬಿದ್ದು ಸತ್ತು ಹೋಗ್ತೀರಿ ನೀವು. ಬೆವರಿನ ದುಡ್ಡು ಇರುತ್ತೆ, ಬೆವರು ನಮ್ಮ ಕೊಳಪಟ್ಟಿಗಳು ಬೆಳ್ಳಗೆ ಆಗಲ್ಲ. ರಾತ್ರಿ ಗಾಡಿ ಓಡಿಸ್ತೀವಿ, ನಿದ್ದೆ ಅನ್ನೋದಿಲ್ಲ, ನೀರಡಿಕೆ ಅನ್ನೋದಿಲ್ಲ, ಊಟ ಅನ್ನೋದಿಲ್ಲ. 5 ನಿಮಿಷ ತಡ ಆದಲ್ಲಿ ಜನಗಳು ಏನಂತ ಬೈತಾರೆ ಗೊತ್ತಾ? ಪುಕ್ಷಟ್ಟೆ ಸಿಗುತ್ತಾನ ತಿಂತೀನಿ ಅಂತ ಕೇಳ್ತಾರೆ. ಈ ಮಟ್ಟಕ್ಕೆ ಬಂದಿದ್ದೀವಿ. ಗಾಡಿ ಹತ್ತಿದ್ದಂಗೆ ಟೈಮ್ ಕೇಳ್ತಾರೆ ಗೊತ್ತಾ ಪ್ಯಾಸೆಂಜರ್. ನೀವು ಲೀಡರ್ಗಳ, ನೀವು ಎಷ್ಟು ಜನ ಕಂಡಕ್ಟರ್ಗಳು ಹೊಡೆಸೊಂದು ಸಾಯ್ತಾರೆ. ಈಗ ಒಬ್ಬನಾದ್ರೂ ಬಂದುಬಿಟ್ಟಿದ್ರೆ ಹೋಗಲಿ, ಅದೇ ಜೈದೇವ್ ಒಬ್ಬನಾದ್ರೂ ಲೀಡರ್ ನನ್ನ ಮಕ್ಕಳು ಬಂದಿರ ನೀವು. ಏಕಾಏಕಿಯಾಗಿ ಟ್ರಾನ್ಸ್ಫರ್ ಮಾಡಿದ್ರಿ ಅವ್ರನ್ನ. 6ನೇ ಘಟಕದಿಂದ ಬೆಂಗಳೂರು ಕೇಂದ್ರ ವಿಭಾಗದಿಂದ ಮಂಗಳೂರಿಗೆ ಕಳಿಸಿದ್ರಿ. ಅವ್ನು ಎದಕ್ಕಾಗಿ ಕಳಿಸಿದ್ರಿ ಅಂತ ನೀವು ಒಬ್ಬರಾದ್ರೂ ಬಂದರೆ ನೀವು ಲೀಡರ್ಗಳು ಯಾವನಾರಾಗಿರಲಿ ನನಗೆ ಸಂಬಂಧ ಇಲ್ಲ. ಕೂಟ, ಜಂಟಿ, ಪಂಟಿ, ಕಂಟಿ ಗೊತ್ತೇ ಇಲ್ಲ. ತಮಿಳ್ನಾಡು ಸಿ ಹೋದಾಗ ನನಗೆ 117 ಇದು ಅದಾವ ಅಂತ ಹೇಳಿದ್ರಿ ಯೂನಿಯನ್ಗಳು. ಸರ್ಕಾರ ವಿರೋಧ ಹೋಗ್ಬೇಕಾದ್ರೆ ಎಲ್ಲರೂ ಒಂದಾಗಿ ಹೋಗ್ತಾರೆ ಅವರು. ನೀವು ಯಾಕೆ ಹೋಗೋದಲ್ಲ? ಬರೀ ಕಾಂಜಿ ಪಿಂಜಿ 16-17 ಅದಾವ ನಿಮ್ಗೆ. ನೀವು ಯಾಕೆ ಒಂದಾಗೋದಲ್ಲ? ನೀವೆಂಥ ಲೋಪರ್ಗಳು. ಎಲ್ಲರೂ ಒಂದುಗೂಡ್ರಿ, ನೌಕರಿಗೆ ಒಳ್ಳೇದು ಮಾಡಿರಿ. ನೌಕರಿಗೆ ಒಳ್ಳೇದು ಮಾಡಿದವಾಗ ಮಾತ್ರ ಶಾಶ್ವತ ಪರಿಹಾರ ಯಶಸ್ವಿ ಸಿಗುತ್ತೆ.
ಇಲ್ಲ ಅಂದ್ರೆ ನೀವು ಒಂದು ದಿವಸ ಮಣ್ಣು ಬಾಯಾಗ ಹಾಕೊಂಡು ಹೋಗೋದು ನಿಜ. ನೌಕರಿಗೆ ಕೆಲಸ ಬಿಟ್ರೆ ಅವ್ರವ್ರ ಹೊಲ ಅದಾವ, ಮನೆ ಅದಾವ, ಇನ್ನೊಂದು ಬೀದಿಯಲ್ಲಿ ಕೆಲಸ ಮಾಡಿದ್ರೆ ಬದುಕ್ತಾರ್ರಿ. ನಿಮ್ಮಂಥ ಲೀಡ್ರ್ಗಳು ಕಟ್ಕೊಂಡ್ರೆ 100ಕ್ಕೆ 100 ನೀರಿಲ್ಲದ ಬಾಯಿಗೆ ಹೋಗಿ ಬೀಳ್ದು ಸತ್ತು ಹೋಗೋದು ಗ್ಯಾರಂಟಿ. ಇದನ್ನು ಅರ್ಥಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿರಿ. ಕೊಡ್ಸಷ್ಟು ಬೆನಿಫಿಟ್ ಕೊಡಿಸಿ, ನೀವು ಬೇಕಾದಷ್ಟು ಪರ್ಸೆಂಟೇಜ್ ನೀವು ತೊಗೊರಿ, ಸುಟ್ಕೇಸ್ ತೊಗೊರಿ, ನಮಗೆ ಸಂಬಂಧ ಇಲ್ಲ. ಇವತ್ತೇನು ನಮ್ಮ ಹತ್ರ ನೀವು 45-50% ಅಂತ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ 12ವರೆ, 10ವರೆ, 15ವರೆ. ನಿಮಗೆ ಯೋಗ್ಯತೆ ಬಾಯಿಗೆ ಮಣ್ಣಾಕ ನಮ್ಮ ದುಡ್ಡು ತೊಗೊಂಡು ನೀವು ಮನೆ ಇದು ಮಾಡ್ಕೊಳ್ಕೋದ್ರೆ ನಿಮ್ಮ ಹೆಂಡ್ರ ಮಕ್ಕಳು ಬಾಯಿಗೆ ಹುಳ ಬಿದ್ದು ಸತ್ತು ಹೋಗ್ತಾರೆ ನೀವು. ಇದು 100ಕ್ಕೆ 100 ನಿಜ. ನಾ ತೆಂಗಿನ ಗಿಡದಾಗ ಅಲ್ಲೇ ಇಲ್ಲೇ ಕುಂತು ವಿಡಿಯೋ ಮಾಡವಲ್ಲ, ನೇರ ದಿಟ್ಟ ನಿರಂತರ ನಾನು ನಿರಂತರ ಕೆಲಸ ಮಾಡ್ತೀನಿ. ಬೇಕಾದ್ರೆ ನನ್ನ ಮೇಲೆ ಏನರ ಕ್ರಮ ತಗೋರಿ. ಹನುಮಂತ ಎಸ್ ಬ್ರದರ್. ನಾನು ಯಾವುದು ಜಂಟಿಗೆ ಇಲ್ಲ, ಊಟಕ್ಕೂ ಇಲ್ಲ, ಅದು ಇನ್ನೊಂದು ಯಾವುದೋ ಇನ್ನೊಂದು ನನಗೆ ಗೊತ್ತಿಲ್ಲ. ನಾನಾಯ್ತು, ನನ್ನ ಡ್ಯೂಟಿ ಆಯಿತು. ಒಳ್ಳೇದು ಮಾಡೋರು ನನ್ನ ಬೆಂಬಲ ಶತಸಿದ್ಧ. ಉತ್ತರ ಕರ್ನಾಟಕದ ಇದಕ್ಕೆ ಏನು ಮಾಡ್ತೀರಿ ಮಾಡಿರಿ. ಹೇಳೋದೊಂದು ಮಾಡೋದೊಂದು ಮಾಡಬೇಡ್ರಿ. ದೂರ್ಲಿಂದ, ಯಾಕಂದ್ರೆ ನಾವು ಹೊಸ್ತು ಕುಂತೀವಿ. ನೀವು ಕರೆ ಕುಟ್ಕೊಳ್ಳಿ ಹುಚ್ಚರಂಗೆ ನಾವು ಇಲ್ಲಿ ಬೆಗಲಿಗೆ ಹಾಕೊಂಡು ಓಡಿ ಬರ್ತೀವಲ್ಲ. ಮೂರ್ಖರು ನಾವು, ನಮ್ಮಂಥ ಮೂರ್ಖರು ಇನ್ಯಾರು ಇಲ್ಲ. ಏನು ಅದೇ ಮೂರ್ಖತನ ಬಿಟ್ಟು ನಿಮ್ಮ ಫ್ರೀಡಮ್ ಪಾರ್ಕ್ ಕಾಲೇ ತೋರಿಸಿದ್ರೆ ನಿಮ್ಗೆ ಎಷ್ಟು ಮರ್ಯಾದೆ ಇರ್ತೈತಿ, ಎಲ್ಲಿರ್ತಿದ್ರಿ ನೀವು? ನಮ್ಮಿಂದ ನೀವು ನಮ್ಮಿಂದ ನೀವು ಅಂದಾಗ ನೀವು ನಮಗೆ ಯಾವ ಥರ ಕೊಡಬೇಕು? ಕೊಡೋದಿಲ್ಲ. ಗೊತ್ತೈತೆ ಎಲ್ಲ ಬಂಡವಾಳ ಗೊತ್ತೈತೆ. ನೀವೇನೋ ನಮಗೆ ಒಳ್ಳೇದು ಮಾಡ್ತೀರ ಅಂತ ನಿಮ್ಗೆ ಈ ರೀತಿಯಲ್ಲಿ ಜನ ಬೆಂಬಲ ಕೊಟ್ಟಿದ್ದೀವಿ. ಇದನ್ನು ಉಳಿಸುವರ್ರಿ, ಬೆಳೆಸುವರ್ರಿ. ಯಾರು ಆಗಿರಲಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಒಳ್ಳೆ ರೀತಿಯಿಂದ ನೌಕರಿಗೆ ಬರ್ತಕ್ಕಂಥ ಸೌಲಭ್ಯಗಳು ಅಲ್ರಿ. ಅದೇ ಸರಿ, ಬೆಳಿಗ್ಗೆ 10 ಗಂಟೆಗೆ ಕೊಡ್ತಾನೆ, 3 ಗಂಟೆಗೆ ಇತ್ಯರ್ಥ ಆಗುತ್ತೆ ಒಂದು, 3 ಗಂಟೆಗೆ ಸಕ್ಸಸ್ ಬರುತ್ತೆ ಒಂದು. ನೀವು ದನ ಕಾಯೋಕ್ಕೂ ಲೈಕಿಲ್ಲ. ದನ ಊರ ಕಡೆ ದನ, ಹಸುಗಳು, ನಿಮ್ಮ ಕಡೆ ಹಸು ಅಂತೀರಿ, ಹಸು ಕರೆ ಕಾಲು ಸಿಗ್ತಾ ಅಂತೀರಿ. ಹಸುಕ್ಕೂ ಲೈಕಿಲ್ಲ. ನೀವು ಈ ಕೆಲಸ ಬಿಟ್ಬಿಟ್ಟು ಗದ್ದೆ ಕೆಲಸ ಮಾಡಕ್ಕೆ ಹೋಗ್ರಿ. ನೀವು ಬೇರೆದವ್ರು ಯಾರು ನೋಡ್ಕೊತಾರ? ನಿಮ್ಮಂಥವ್ರು 100 ಜನ ಅದಾರ ನೋಡ್ಕೊಂಡು ನಮ್ಗೆ ಒಳ್ಳೇದು ಕೊಡ್ಸೋಕ್ಕೆ 100 ಜನ ಅದಾರ. ನೀವು ಲೈಕಿಲ್ಲ, ಈ ಕೆಲಸ ಬಿಟ್ಬಿಡ್ರಿ. 2ನೇ ತಾರೀಕಿಗೆ 38ಕ್ಕಿನ ಒಳಗೆ ಒಪ್ಕೊಂಡಿದ್ದ ಕರೆ ಆದ್ರೆ ನಿಮಗೆ ತಿರಸ್ಕಾರ ಮಾಡೋದು ಸಿದ್ಧ. ಎಲ್ಲ ನೌಕರರು ಬೇಕಾದ್ರೆ ಅದನ್ನೂ ಬೇಡ, ನಮಗೆ 26 ಬೇಡ. ಅದನ್ನು ನೀವೇ ತಿಂದು ಹಾಳಾಗಿ ಬುತ್ತಿ ಗಂಟು ಕಟ್ಕೊಂಡು ನಿಮ್ಮ ಮನೆಗೆ ನೀವು ಒಯ್ಬಿಡ್ರಿ. ನಾವು ಬದುಕ್ತೀವಿ, ಬದುಕೋದು ನಮಗೆ ಗೊತ್ತೈತಿ. ನಾಲಾಯ್ಕುಗಳು ಇಂಥ ಕೆಲಸ ಮಾಡಿ ಬದುಕಬಾರ್ದು, ಕಷ್ಟಪಟ್ಟು ಬದುಕಬೇಕು. ಅದು ಬೆವರಿನ ದುಡ್ಡು ಇತ್ತಪ್ಪ ಅಂದ್ರೆ ಅವ್ನಿಗೆ ಹೊಟ್ಟಿಗೆ ಹತ್ತುತ್ತೆ. ಇನ್ನೊಬ್ರು ಹೊಟ್ಟೆ ಹೊಡೆದ್ರೆ ನಿಮ್ಗೆ ಹತ್ತದಲ್ಲ. ಹೋಗೋದ ನೀವು ಒಂದು ದಿವ್ಸ ಬಾಯಾಗ ಮಣ್ಣಾಕೊಂದು ಹೋಗಬೇಕು ನೀವು.